SP ಫಿಶಿಂಗ್ ಬ್ಲಾಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಟಿಪ್ ಏನಪ್ಪ ನಾನು ಹೇಳೋದು ಅಂದರೆ, ನೋಡಿ ಬ್ರೈಡೆಡ್ ಲೈನು ನಾವು ಯೂಸ್ ಮಾಡಿ ಇವಾಗ ಒಂದು 50 ಮೀಟರ್ ತೊಗೊಂಡಿದ್ದೆ ನಾನು. ಇದು ಹಳೇದು ಬಟ್ ಚೆನ್ನಾಗಿದೆ, ಹೊಸದು ನನಗೆ ಹಾಕೋದಕ್ಕೆ ಬೇಜಾರಾಗುತ್ತೆ ಮಿಷಿನ್ಗೆ. ಇದು ಬೇಕು ನನಗೆ, ಸ್ವಲ್ಪ ಕಡಿಮೆ ಆಗಿದೆಯಲ್ಲ ಲಾಂಗ್ ಹೊಡಿಬೇಕಂದ್ರೆ ಫಿಶಿಂಗ್ ಆಡುವಾಗ ಅವಾಗ ಸ್ವಲ್ಪ ಲೆಂತ್ ಕಡಿಮೆ ಆಗೋದಕ್ಕೆ ಇದು ಹೊಸ ಲೈನ್ ಹಾಕ್ಕೋಬೇಕು. ಅವಾಗ ಏನು ಮಾಡ್ತೀವಿ, ತುಂಬ ಜನ ಇದು ನಾಟ್ ಈ ಥರ ಹಾಕ್ಕೊತೀವಿ. ಈ ಥರ ನಾಟ್ ಹಾಕಿದಾಗ ಏನಾಗುತ್ತಂದರೆ ಇದು ಬಂದು ಟೈಟ್ ಮಾಡಿದ್ರೆ ಸಮೇತ ನಮಗೆ ಮಿಷಿನ್ ಇದೆಯಲ್ಲ ಅದರಲ್ಲಿ ಸ್ಟಕ್ ಹೋಗೋ ಚಾನ್ಸಸ್ ಇರುತ್ತೆ, ಗಂಟು ಹೋಗ್ಬಿಟ್ಟು ನಾಟು. ಸೊ ಅದಕ್ಕೆ ನಾನು ಈಸಿ ಮೆಥಡ್ ಒಂದು ಹೇಳ್ಕೊಡ್ತೀನಿ ನೋಡಿ. ಇದು ಹೊಸ ಲೈನು, ಇದು ಹಳೆ ಲೈನ್ ಅಂದ್ಕೊಳ್ಳಿ. ಲೆಫ್ಟ್ ಹ್ಯಾಂಡಲ್ಲಿ ಸ್ವಲ್ಪ ಇಷ್ಟು ಉದ್ದ ಬಿಟ್ಬಿಟ್ಟು ಇದು ಹೊಸದ್ರಲ್ಲೂ ಇದು ಹಳೇದನ್ನ ಇದ್ರ ಒಳಗಡೆಯಿಂದ ತಗೊಳ್ಳಿ. ಈ ಥರ ತಗೋಬಿಟ್ಟು ಇಲ್ಲೇ ಸುಮ್ಮನೆ ಒಂದು 2 ಬೆರಳಲ್ಲಿ ಹಿಂಗೆ ಇಟ್ಕೊಳ್ಳಿ. ಇದನ್ನು ಈ ಥರ ಲಾಕ್ ಮಾಡಿಕೊಂಡು ರೈಟ್ ಫಿಂಗರಲ್ಲಿ ಒಂದು 10 ಸಲ ರೋಲ್ ಮಾಡಿ. 1 2 3 4 5 6 7 8 9 10 10 ಸಲ ಆಯಿತಾ. ಮತ್ತು ಇದನ್ನ ಬಿಟ್ಬಿಟ್ಟು ಇದ್ರ ಒಳಗಡೆಯಿಂದ ತಗೋಬೇಕು. ಈ ಥರ 1-2 ಟೈಮ್ ಅಷ್ಟೇ, ಜಾಸ್ತಿ ಏನು ಬೇಕಾಗಿಲ್ಲ. 1 2 ಈ ಥರ ತಗೋಬಿಟ್ಟು ಇದನ್ನು 2 ಹಿಂಗೆ ಇಟ್ಕೊಂಡು ನೋಡಿ ಟೈಟ್ ಮಾಡಿ. ಈ ಥರ ಟೈಟ್ ಮಾಡಿ ಇದನ್ನು ಲೈಟಾಗಿ ಈ ಥರ ಒಂದನ್ನು ಬಿಟ್ಟು ಟೈಟ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಬರುತ್ತೆ ಅಂದರೆ, ಮತ್ತು ಅದನ್ನ ತೆಗಿಬೇಕಂದ್ರೆ ತುಂಬ ಕಷ್ಟ. ಇಲ್ಲಿ ನೋಡಿ ಲಾಕ್ ಆಯಿತಾ, ನೋಡ್ತಾ ಇದ್ದೀರಾ ಎಷ್ಟು ಗಟ್ಟಿಯಾಗಿದೆ ಅಂತ. ಇಷ್ಟೇ ಫ್ರೆಂಡ್ಸ್. ಇದನ್ನ ಬೇಕಾದ್ರೆ ಮತ್ತೆ ಅದನ್ನು ನಮ್ಮ ಸಿಸರ್ ಆಗಲಿ ನೈಲ್ ಕಟ್ರ್ ಆಗಲಿ ಅದನ್ನು ಇಟ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಲೈಟಾಗಿ ಅದನ್ನ ಬಿಟ್ಬಿಟ್ಟು ಎಕ್ಸ್ಟ್ರಾ ಇರೋ ಪೀಸ್ನ ಕಟ್ ಮಾಡ್ಬೋದು. ಈ ಥರ ಇದೊಂದು ಆಯಿತು ನೋಡಿ. ಇದೊಂದು ಎಕ್ಸ್ಟ್ರಾ ಪೀಸ್ ಇದೆ, ಕಟ್ ಮಾಡಿಬಿಟ್ಟು ಇಲ್ಲಿ ನೋಡಿ ಎಷ್ಟು ಟೈಟಾಗಿದೆ ಅಂದ್ಬಿಟ್ಟು ನೋಡ್ತಾ ಇದ್ದೀರಾ. ಓಕೆ ಫ್ರೆಂಡ್ಸ್, ಅಷ್ಟೇ. ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೋ ಡೌಟ್ಸ್ ಇದ್ದರೆ ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್.